ಅವ್ರ ಮುಂದೆ ಹೋಗ್ಬಿಡಿ ಸರ್. ಮತ್ತೆ ನಾನು ಬರ್ತೀನಿ. ನಾವು ಮಾಡ್ಕೊಂಡು ಬೆಂಗಳೂರು ಅರಮನೆ ಒಳಗೆ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದಾಗ ತೀರ್ಮಾನ ಮಾಡಿದ್ವಿ. ಮುಂಚೆ ನಂದಿ ನೋಡಿ ಇತ್ತು, ಆಮೇಲೆ ಜನ ಎಲ್ಲ ಅಲ್ಲೇ ಮಾಡ್ಬೇಕು ಅಂದಾಗ ಮತ್ತು ಅವಾಗೆಲ್ಲ ಗೊತ್ತಿರೋ ಇಷ್ಟು ಚೆನ್ನಾಗಿ ಸಮಾಧಾನ ಹೆಂಗಿದೆ ಪಾದಯಾತ್ರೆಗೆ ನಮ್ಮ ಬೆಂಗಳೂರಿನ ರ್ಯಾಲಿಗೆ ಪಾದಯಾತ್ರೆಗೆ ಇಡೀ ನಮ್ಮಲ್ಲಿ ಬೇಕಿ ಪೂಜ್ಯರ ಕೃಪಾಶೀರ್ವಾದ ಭಾಳ ಆಗೈತಿ. ಅದು ತಮ್ಮೆಲ್ಲರ ಸಹಕಾರದಿಂದನೇ ಇಷ್ಟೊಂದು ಪಾದಯಾತ್ರೆ. ಕೆಲವು ಉತ್ತರ ಕನ್ನಡದವರೆಗೂ ಒಂದು ಅಂತ ಇತ್ತು, ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಗಡ ಮಾಡಿಸಿದ್ದೆ ತಾವೆಲ್ಲರೂ. ಹೀಗಾಗಿ ಸಮಾಜ ವತಿಯಿಂದ ನಿಮಗೆ ನಂತರ ಕ್ಷಮೆ ತರಿಸ್ತೀನಿ. ನಿಮ್ಗೆ ಯಾವತ್ತು ಆಶೀರ್ವಾದ ಸಹಕಾರ ಯಾವತ್ತು ಈ ಸಮಾಜಕ್ಕೆ ಇರಲಿ. ಇದು ಒಂದಂತೂ ಜಯ ಸಿಕ್ಕೈತಿ. ಈ ಯಡಿಯೂರಪ್ಪನವರು ಮೊನ್ನೆ ಆಕ್ರಮಣ ಮಾಡ್ಬೇಕಂದ್ರೆ ಅದೇ ಒಂದು ಜಯಗಳು. ಅಧಿವೇಶನ ಹೇಳಿದ್ದು ಅದೇ ಒಂದು ದೊಡ್ಡ ಜಯ ಆಗಿರ್ತದೆ. ಹೀಗಾಗಿ ಒಟ್ಟು ಮತ್ತು ಪಾದಯಾತ್ರೆ ಒಳಗೆ ಏನಾದ್ರು ನಾವು ಒಂದು ಪಾದಯಾತ್ರೆ ಯಾರಾದ್ರು ಏನಾದ್ರು ಮನಸ್ಸಿನ ಹೋಗಿ ಮಾತಾಡಿದ್ರೆ ಅದನ್ನು ಇಲ್ಲ ಅವ್ರು ಕೇಳಬೇಕಾಗಿತ್ತು ಸರ್. ನಿನ್ನ ಅಲ್ಲಿ ಗುರುಗಳ ಆಕ್ಷೇಪ ಯಾಕೆಂದ್ರೆ ಪ್ರಾರಂಭದಲ್ಲಿವರೆಗೂ ನಿಮ್ದೆಲ್ಲ ಜೈಲುಗಳಿಗೆ ಒಗ್ಗಟ್ಟ ಒಂದೇ ರೀತಿ ಬಂದ್ರು. ಅವರೊಬ್ಬರು ಮಾತಾಡ ಆಮೇಲೆ ಆ ಸ್ಥಾನದಲ್ಲಿ ಇದ್ಕೊಂಡು ಅವರು ಮಾಡಿದ್ರು. ಇಡೀ ಆ ಕುಲಕ್ಕೆ ಅವಮಾನ ಮಾಡ್ತಾರೆ. ಅವರು ನಾವು ಯಾರೋ ನಾವು 4 ಜನಕ್ಕೆ ಮಾಡಿದ್ರಿ. ಅವರು ಇಡೀ ನಮ್ಮ ಕರ್ನಾಟಕದ ಎಲ್ಲ ಸಮೂಹಕ್ಕೆ ಮಾಡಿದಂಥದ್ದು. ಎತ್ತರ ಹೋಗ್ತಾ ಹೋಗ್ತಾ ಮನುಷ್ಯ ವಿಶಾಲವಾದ ಭಾವನೆ ಮಾತುಗಳು ಬಹಳ ಇದಾಗಿರ್ಬೇಕು. ಅಷ್ಟೊಂದು ಒಂದು ಸ್ವಾಮಿಗಳು ಒಡನಾಟ ಅಷ್ಟು ಮಧ್ಯದಿಂದನೂ ಅಷ್ಟಿಲ್ಲ ಅಂತ ಕಾಣುತ್ತೆ. ಬೆರ್ತಿಲ್ಲ, ನಮ್ಮಂಗೆ ಬೆರ್ತಿಲ್ಲ ಅವರು. ಯಾವ ತರ ಬೇಕಾದ್ರೆ ಹೇಳ್ಬೋದು ನೋಡ್ರಿ. ಈಗ ಆತ್ಮೀಯತೆ ನೋಡ್ರಿ, ಗುರುಗಳು ಬಂದ್ರು, ಆಚಾರ್ಯ ಸಿದ್ಧಗಂಗಾ ಆಚಾರ್ಯ ಜೊತೆ ಪ್ರಸಾದ ನಮ್ಮ ಜೊತೆ ಇರ್ಬೇಕು. ಈ ಸರಳಕ್ಕೆ ಇದಕ್ಕೆ ನಾವು ಬೆಲೆನೇ ಕಟ್ಟಕ್ಕಲ್ಲ. ಈ ಆತ್ಮೀಯತೆಗೆ ಅವಾಗ ಇಲ್ಲಿ ಒಡಕಿನದೇ ಬರೋದೇ ಇಲ್ಲ. ಈ ಒಪ್ಪಿಗೆ ನೋಡಿ ಇದೊಂದು ಎಷ್ಟು ಖುಷಿ ಆಯ್ತು. ಅದು ಅವರು ಅದನ್ನ ಬೆಳೆಸ್ಕೊಂಡಿದ್ದಾರೆ. ಏನಾಯ್ತು ನೀವು ಹೇಳ್ದಂಗೆ ಅವ್ರು ಡೈರೆಕ್ಟಾಗಿ ಕಚೇರಿ ಮಠಕ್ಕೆ ಬಂದ್ಬಿಟ್ಟು ನಮ್ಮ ಪಾದಯಾತ್ರೆ ನಡಿ ಬಂದು ಜಾಯ್ನ್ ಆದ್ವಿ. ಆಮೇಲೆ ಹಿಂಗೆ ಮಾತ್ರ ನಾನು ಅನ್ಕೊಂಡಿದ್ದೆ ಜಾಸ್ತಿ ಆಗಾಯ್ತು. ಕೊರತೆ ಇಲ್ಲ, ಜಾಸ್ತಿ ಆಗಿ ಮಾತಾಡಿ ಎಲ್ಲ ತಿಳಿದಿರೋದು ಎಲ್ಲ ಬಂದವರು ಬೇರೆಲ್ಲ ಇದು ನನ್ನ ಭಾವನೆಗೆ ಎಲ್ಲರಲ್ಲಿ ಅದು ವೈಯಕ್ತಿಕವಾಗಿ ಬಂದಿರೋಂಥದ್ದು ವೈಯಕ್ತಿಕವಾಗಿ ಅಷ್ಟೇ. ಸಮಾಜ ತಮ್ಮ ಸಮಾಜ ಆಗಲಿ ನಿಮ್ಮೂಳ ಬಗ್ಗೆ ಆಗಲಿ ಅಪಾರ ಪ್ರೀತಿ ಗೌರವ ಇದ್ದೀವಿ. ನಾವೆಲ್ಲ ಕಾಶಪ್ಪನ ಬಗ್ಗೆ ಭಾಳ ಹೇಳೋರು. ಅದು ಅವ್ರು ನಮ್ಮ ಪಾದಯಾತ್ರೆ ಬಂದು ಸೇರ್ಕೊಂಡು ಮಾತಾಡ್ಬಿಟ್ಟಿರ್ಬೋದು. ಈಗ ನಾವು ಬೇರೆ ಟೈಮ್ ಮಾತಾಡೋದು ಅನಿಸಿದ್ದಿಲ್ಲ. ಹಿರಿಯರು ಹಿಡಿದಾಗ ಕೂತಿರೋ ಕಾಲದಲ್ಲಿ ಅವರು ಕರೆ ನಾವು ನಡೀತಾರೆ. ಅದು ನಮಗೆ ಗೌಣ. ಅದು ಈ ತಮ್ಮ ಪ್ರೀತಿನೇ ನಮಗೆ ಮುಖ್ಯ. ಮತ್ತು ಅಪ್ಪು ನಮ್ಮದು ಅರಮನೆ ಮೈದಾನ ಡಿಸಿಷನ್ ತಗೊಂಡು ಹಾಕಿದಿಂದಾಗ ಆಯ್ತು. ಮತ್ತು ಪುಟ್ಟರಾಜ್ ಅವರು ಒಂದೇ ಮಾತು ಅಧ್ಯಕ್ಷರು ಒಂದೇ ಮಾತು ನಿಂತ್ಕೊಂಡು ಅವರು ರಾತ್ರಿ ದೊಡ್ಡ ಸಮಾವೇಶದಲ್ಲಿ 4 ದಿನದ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಪುಟ್ಟರಾಜಿಗೆ ಬದ್ದಿ ಅಂತ ಸಮಾವೇಶ ಮಾಡಿ ರೂಢಿ ನಮ್ಮ ಮಠದ ಊಟದ ಗುರುಗಳದ್ದು ದೊಡ್ಡ ಸಮಾರಂಭ, ಬೆಂಗಳೂರಾಗೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಸೋಮಣ್ಣ ಎಲ್ಲ ಅವತ್ತಿನ ಅವರು ತುಂಬಾ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಇದೆಲ್ಲ ನೀರು ಕುಡಿದಿದೆ. ಹಂಗಾಗಿ ಅವರು ಮಾಡಿದ್ದು ಬಹಳ ಸಂತೋಷ. ಅವ್ರ ಸಾಯರಿಂದನೇ ಎಲ್ಲ ಚೆನ್ನಾಗಾಯ್ತು. ಒಂದೇ ನಮಗೆ ನೋವಾಗಿದ್ದು ಇರ್ಲಿ, ಆದ್ರೆ ಏನೇ ಇರ್ಲಿ ನಮ್ಮ ಪರವಾಗಿ ತಮ್ಮ ಸ್ವಲ್ಪ ಇರ್ಬೋದು. ಅದು ನಾವು ಮಾತಾಡಿದ್ವಿ ಅವರು ನಾನು ಸೆಲೆಬ್ರಿಟಿ ಆಗ್ತಾನೆ ಹಂಗೆಲ್ಲ ನಾನು ಕೇಳಬೇಕಾಗಲ್ಲ. ಅದು ಅಂದ್ರೆ ಸೆಲೆಬ್ರಿಟಿ ಭಾಳ ಡಿವೈನಿಟಿ ಇರುತ್ತೆ. ಸೆಲೆಬ್ರಿಟಿ ಆಗೋದು ಸೆಲೆಬ್ರಿಟಿ ಮತ್ತೊಂದು ಅವ್ರು ಮಾತಾಡೋದ್ರಲ್ಲಿ ಸ್ಥಾನದಲ್ಲಿ ಮಾತಾಡೋದಿಲ್ಲ. ಅವ್ರು ಹಂಗಾರೆ ಈ ಲೈನ್ ಬರಲೇಬಾರ್ದಾಗಿತ್ತು.
ಯಾಕೆಂದ್ರೆ ಜಂಗಮದಲ್ಲಿ ನನಗಿನ್ನ ನೀವು ಶ್ರೇಷ್ಠ, ನಿಮ್ಗಿನ್ನ ಮತ್ತೊಬ್ಬರು ಶ್ರೇಷ್ಠ ಅನ್ನೋ ಭಾವನೆ ಇರೋದು. ಸಮ ಇರ್ಬೋದು. ಆಯ್ತಾ? ಈಗ ನೋಡಿ, ನಮ್ಮ ಮಠಕ್ಕೆ ಬಂದು ನೀವೇ ಹತ್ತಿದ್ದಿ. ಈಗ ನಾನು ಗುರುಗಳಾದ ನೀವೇ ಮಠಕ್ಕೆ ಗುರು. ಆ ಥರ ನಾವು ಪ್ರೀತಿಸೋದು ಅದು. ಅದೇ ಬದಿ ಆಯ್ತಾ? ನಮ್ಮ ಮಠಕ್ಕೆ ಬಂದು ನೀವು ಗುರುಗಳಾಗ್ತೀರಿ. ಆ ಭಾವನೆ ಇರಬೇಕೆ ಹೊರತು ನಾನು ನಂಬಿದ್ದು ಸರಿ ಇಲ್ಲ, ನಾನು ನಂಬಿದ್ದ ಇಲ್ಲ, ಅವ್ರು ಕ್ಷಮೆ ಕೇಳಲ್ಲ ಅಂತಲ್ಲ. ಮಾತಾಡೋಕೆ ಎಚ್ಚರ ಇರಬೇಕಿತ್ತು. ಅಲ್ಲ ಆದ್ಮೇಲೂ ಮಾತಾಡಿದ್ರಲ್ಲ, ಅದು ನಮಗೆ ನೋವಾಗಿತ್ತು. ಆ ಘಟನೆಗಳು ಆದ್ಮೇಲೂ ಮಾತಾಡಿದ್ದು. ನಾವು 2 ದಿವಸ ಕುಟುಂಬದಲ್ಲಿ ಉಳ್ಕೊಂಡಿದ್ದು ಒಂದು 40 ಜನ ಸ್ವಾಮಿಗಳು ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡ್ಬೇಕು. ಇವತ್ತು ವ್ಯವಸ್ಥೆ ಮಾಡಿದ್ರು. ಇಲ್ಲಿಂದ ಬಂದು 2 ಬಸ್ಸಲ್ಲಿ ನಮ್ಮ ಜೊತೆನೇ ನಾವು ಮರೆಯಕ್ಕೆ ಇಲ್ಲ ಅವ್ರನ್ನ. ನಿಮ್ ತರ ಬರೋಲ್ಲ ಬಿಡಿ. ಮಾತು ಹೇಳ್ಬೇಕು ಅಂತಂದ್ರೆ ನೀವು ಅನುಭವ ಅಲ್ಲ, ಅನುಭವ ಜಾಸ್ತಿ ಐತಿ, ಸಣ್ಣತನ ಜಾಸ್ತಿ ಐತೆ ಅವ್ರಿಗೆ. ವಿಶಾಲವಾಗಿ ಹೇಳ್ಬೇಕು, ಏನಿಲ್ಲ. ಅದು ನಾವೊಂದು ನಮ್ಮ ಜೊತೆ ಬಂದರೆ ನಾವು ಹೆಂಗಿರ್ತಂಗೆ ಇರ್ಬೇಕಾಗುತ್ತೆ. ಪಾದಯಾತ್ರೆ ಮುಗಿ ಅಕಸ್ಮಾತ್ ಅಲ್ಲಿಗೂ ಸರ್ಕಾರ ಸ್ಪರ್ಧೆ ಧರಣಿ ಮಾಡೋಣ ಅಂತ ತೀರ್ಮಾನ. ಅವರಿಲ್ಲ ನಾನು ಸೆಲೆಬ್ರಿಟಿ ಆಗ್ತೀವಿ, ಏನು ಮಾಡೋಕ್ಕಾಗಲ್ಲ, ನಾವು ವಾಪಸ್ ಹೋಗ್ತೀನಿ ಅಂತ ಒಂದು ನಮ್ಮ ಕುಂಡ್ರಿಸಿ ಹೋಗ್ಬಿಟ್ಟು ಸಮಾಜ ಸೆಲೆಬ್ರಿಟಿಯಿಂದ ನಿಮ್ಮ ಸಮಾಜನ, ನಿಮ್ಮಿಂದ ಅವ್ರ ಸೆಲೆಬ್ರಿಟಿ. ನಾನೇ ನಮ್ಮ ಸ್ವಾಮಿಗಳು ಸೆಲೆಬ್ರಿಟಿ ಶಬ್ದ ಬರಬಾರ್ದು. ನಾವು ಡಿವೈನಿಟಿಗಳು, ನಾವೆಲ್ಲ ಸಾಧು ಸಂತರು, ಆಧ್ಯಾತ್ಮ ಜೀವಗಳು, ಕಲಾವಿದರು ಹಾಕಂತಾರೆ. ನಮಗೆ ನಿರಂತರ ಜನ ನಮ್ಮನ್ನು ಗೌರವ ಕೊಡ್ತಾರೆ. ಈಗ ಅವ್ರು ಹೇಳ್ತಾರೆ 1 ವರ್ಷ 1 ಕೋಟಿ ಫಾಲೋವರ್ಸ್ ಅವ್ರೆ ಅಂತ. ಫಾಲೋವರ್ಸ್ ಇದ್ರೆ 1 ಕೋಟಿ ಜನ ಸೇರ್ಸ್ಬೇಕಾಗಿತ್ತಲ್ಲ. ನಾನು ಯಾಕೆ ಅಲ್ಲ, ಅದೇನಾರ ಆಗ್ಲಿ ನೋಡಿ. ಅದು ನಿಮ್ಮ ಸಮಾಜಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಯಾರಿಗೆ ಗೊತ್ತಾ ಇವಾಗ ಇದು ವ್ಯತ್ಯಾಸ ಆಗಿದ್ದು ಕಾಶಪ್ಪನವ್ರೆ, ಬರೀ ಅವ್ರ ಒಬ್ರಿಗೆಲ್ಲ ಆಗಿದ್ದು. ಇವ್ರು ನೋಡಿ, ಇವ್ರು ಹಿಂಗಾಯ್ತಲ್ಲ ಒಂದೇ ಅಂತಿದ್ರು. ಸಂತಂಬುದು ಒಳಪಂಗಡದ ಬಂದಾಗ ಎಲ್ಲ ಬೇರೆ ಬೇರೆ ಇವ್ರು ಒಳಗಡೆ ಬಾಳ ಐತೆ ಅನ್ನೋದು ನಮ್ಮಲ್ಲಿ ಏನೂ ಇರ್ಲಿಲ್ಲ. ಅವರು ತೋರ್ಸ್ಕೊಟ್ಬಿಟ್ರು. ಅವ್ರು ಅದು ನಮಗೆ ಬೇಜಾರಾಯ್ತು ಅನ್ನೋದು ಬಿಟ್ರೆ ನಮ್ಗೆ ಅವ್ರ ಬಗ್ಗೆ ಇವತ್ತು ಪ್ರೀತಿ ಐತೆ. ಅವ್ರು ಬೇರೆ ಏನಲ್ಲ, ನಮ್ಮ ಸಮಾಜದವ್ರೆ ತಪ್ಪು ಮಾಡವ್ರೆ, ಸಿದ್ಧಗಣಕ್ಕೆ ಬುದ್ಧಿ ಹೇಳನ್ನ ಸರಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ನಮ್ಮೆಲ್ಲರೂ ಹೊಣೆ. ಅದು ಮಾಡ್ಸೋಣ, ಅದೇನು ತೊಂದರೆ ಏನಲ್ಲ. ಆದ್ರೆ ಏನಾಗ್ಬಿಡ್ತದೆ ಅಂತಂದ್ರೆ ಸಂದರ್ಭ ಕೆಲವು ಶಬ್ದ ಬಳಸಿದ್ರಲ್ಲ, ಗಾಂಜಿ ಪಿಂಜಿ ಅಲ್ಲಿ ಬಿಂದತೀರ್ಥ ಸ್ವಾಮಿಗಳು, ಅವ್ರು ಯಾವ ಶಿವಕುಮಾರ್ ಸಿದ್ಧಗಂಗೆ ಸ್ವಾಮಿಗಳು ಹೇಳಿ, ಸುತ್ತೂರು ಸ್ವಾಮಿಗಳು ಹೇಳಿ ಅಂತ ಲೆವೆಲ್ ಹೇಳ್ತಾರಲ್ವಾ, ಏನ್ ಹೇಳಿ. ಹಂಗಾದ್ರೆ 1 ನಿಮಿಷ ಹೇಳ್ತೀನಿ ಕೇಳಿ. ಇವ್ರನ್ನ ಸಿದ್ಧಗಂಗಾ ಮಠಕ್ಕಾಗಲಿ ನಮ್ಮ ಮಠಕ್ಕಾಗಲಿ ಏನ್ ಬಿಟ್ಕೊಂಡಿದ್ದ ಅಂತಂದ್ರೆ ನಮ್ಮ ಸಮಾಜದ ಗುರುಗಳು ಅಂತ ನಮ್ಮ ಮಠಕ್ಕೆ ಬಿಟ್ಕೊಂಡು ಇವ್ರು ಸೆಲೆಬ್ರಿಟಿ ಇರ್ತಿದ್ರು, ನಾವು ಸೇರ್ಸ್ಕೊಂತಾನೆ ಇರ್ತಿದ್ರು. ಒಂದ್ ವಿಚಾರ ಏನ್ ಗೊತ್ತಾ, ದೇವರೇ ಕಟ್ಕೊಂಡಿಲ್ಲ ಸಿದ್ಧಗಂಗಾ ಮಠಕ್ಕೆ ಬಂದಿದ್ರು. ಒಂದ್ಸತಿ ಇವ್ರು ಕೇಳ್ದೆ, ನಮ್ಮ ಒಳಗೆ ಸೇರ್ಸ್ಬೇಡ್ರಿ ಅಂತಂದೆ ನಾನು. ಸಿದ್ಧಗಂಗಾ ಮಠಕ್ಕೆ ಬೆಳಗ್ಗೆ ಒಂದು ಪೂಜೆಗೆ ಬಂದಾಗ ನಾವೆಲ್ಲ ಇದ್ದಾಗ ಕೊಳ್ಳ ದೇವ್ರು ಇರ್ಲಿಲ್ಲ. ನಮ್ಮವರೇ ಕಂಡ್ಬಿಟ್ರಿ, ಅವ್ರು ಬೇರೆರಲ್ಲ ಅಂತ ಅಂದ್ರು. ಹಂಗಾರೆ ಬಿಡಿ ದೇವ್ರು ಕಟ್ಕೊಂಡಿಲ್ಲ ಅಂತ ಅಂದ್ರು. ಅವ್ರು ಹಂಗೆ ಬಿಡಿ ಯಾಕೆ ತಲೆ ಕೆಡ್ಸ್ಕೊಂತೀರ ಅಂತ. ಹಾಗೆ ಬಂದಿದ್ರು. ಅವ್ರು ತಗೊಂಡ್ರೆ ಪರೀಕ್ಷೆ ಕಳಿಸಿದ್ದಾರೆ, ನಾವು ಅದೆಲ್ಲ ನೋಡಿದ್ವಿ. ನಮ್ಗೆ ಅವೆಲ್ಲ ಏನು ನೋಡಿ, ನಮ್ದು ಅಂತ ಅಂದ್ಮೇಲೆ ನಾವೆಲ್ಲ ಒಂದೇ ಕೊಡ್ಲೇಬೇಕು. ಆದ್ರೆ ಅದನ್ನ ನಾವು ಉಳಿಸ್ಕೊಂಡಿಲ್ಲ ಅಂತಂದ್ರೆ ನಮಗ್ ಬೇಜಾರಾಯ್ತು. ಯಾಕೆ ನಮಗ್ ಬೇಜಾರಾಗ್ತದೆ ಅಂತಂದ್ರೆ ನಾವೆಲ್ಲ ನೋಡಿ, ಇವತ್ತು ಬಸವತತ್ವ ಹೊಡಿತಿರೋರು ನಾವೆಲ್ಲ ಒಂದೇನೆ. ನಮ್ಮಲ್ಲಿ ಎರಡು ಭಿನ್ನಾಭಿಪ್ರಾಯಗಳಿಲ್ಲ, ಬೇರೆ ಆಲೋಚನೆಗಳಿಲ್ಲ. ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು. ನಾವು ಶಿವಕುಮಾರ ಸ್ವಾಮಿ ನಮ್ಗೆ ಹೆಂಗಪ್ಪ ಅಂತ ಹೋಗ್ಬೇಕು, ಚಿಕ್ಕ ಮರಿಗಳು ಬಂದು ಸಣ್ಣ ನಮ್ಗೆ ಅಂತ ಇದ್ರಲ್ಲಿ ಬಂದಿರೋರು ನಾವು ನಮ್ಮ ಹೊಸಮೂಡಿ ಎತ್ತಾಂಪಾಡಿ ಬಗ್ಗೆ ಓಪನ್ ಆಗಿ ಟೀಕೆ ಮಾಡಿದ್ರು. ಸಿದ್ಧನ ಸ್ವಾಮಿ ವ್ಯಕ್ತಿತ್ವ ಇರ್ತದ್ದು, ಅವರ ಪಾದೂಡಿನ ಸ್ವಾಮಿ ಬರಲ್ಲ, ಆ ಸ್ವಾಮಿಗಳ ಅನ್ನ ಹಾಕಿದ್ದಾರೆ, ಆಶ್ರಯ ಕೊಟ್ಟಾರೆ. ಅಂಥವ್ರ ಬಗ್ಗೆ ಹಿಂಗೆಲ್ಲ ಮಾತಾಡೋದು ಸರಿಯಲ್ಲ. ಓಪನ್ ಆಗಿ ಸಿದ್ಧಗಂಗಾ ಮಠ ಸುತ್ತೂರು ಏನ್ ಕೊಡುಗೆ ಕೊಟ್ಟಿದೆ ಅಂತ ಹೇಳಿದ್ರು ಸಮಾಜಕ್ಕೆ. ಸಿದ್ಧಗಂಗಾ ಮಠದಲ್ಲ ಹೇಳಿದ್ದವ್ರು, ಎಲ್ಲಾ ಮಠಗಳು ಎಲ್ಲರೂ ಅದೇ ಸಮಾನತೆ. ಇಡೀ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಜನ ತೆಗೆದ ಸಮಸ್ಯೆ ಎರಡು ಮಠಗಳ ಶಿಕ್ಷಣ ಮತ್ತು ಅನ್ನದಾಸೋಹ ಮತ್ತು ಪ್ರೀತಿ ವಿದ್ಯಾದಾಸೋಹ. ನಾನು ಅಂದೆ ಸರಿ, ನಿಮ್ಮ ಮೋನ ಮಾತಾಡಿ ಏನೋ ಬಾಯಿ ಇಷ್ಟು ಅಂದ್ಬಿಟ್ರೆ ಬುದ್ಧಿ ಅಂತಂದೆ. ಅವರು ನಾನೆಲ್ಲ ಮಾತಾಡೋಕ್ಕಲ್ಲ, ನಾನು ಯಾಕೆ ಕಾಣಕ್ಕೆ ಮಾಡ್ಕೊಂಡು ನಾನೇ ದೊಡ್ಡ ಬುದ್ಧಿಗೆ ಫೋನ್ ಮಾಡಿ ಬುದ್ಧಿ ಒಟ್ಟು ನಾಳೆ ಕಾಯ್ಕೊಡಿ. ಯಾಕೆ ಕಾರ್ಯಕ್ರಮ ಟೈಮಿಗೆ ಆಗ್ಬಿಟ್ಟು ಹೌದು ನಮಗೆ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಅದನ್ನ ಅಲ್ಲಿಗೆ ಕ್ಷಮಾಪಣೆ ಮಾಡಿರ್ಬೇಕು. ಇಲ್ಲಿಕಂದರೆ ನಮ್ಮ ರ್ಯಾಲಿ ಭಾಳ ದೊಡ್ಡ ಸಮಸ್ಯೆ ಆಗಿತ್ತು, ಭಾಳ ದೊಡ್ಡ ಇದು ನಡೆಯಾಗಿತ್ತು. ಹಾಗಾಗಿ ನಾನು ಮತ್ತೆ ಚಿಕ್ಕ ಸಿದ್ಧಗಂಗಾ ಮಾತಾಡಿ ಯಾವ ಪರವಾಗಿ ನಾನು ಏನೇನು ಸರಿ ಮಾಡ್ತಾ ಇದ್ವಿ. ಅವ್ರು ನಾಳೆ ಕಾರ್ಯಕ್ರಮ ಎಲ್ಲ ಭಕ್ತರು ಹೇಳಿ ಭಕ್ತರು ಭಾಳ ಆಕ್ರೋಶ ಬಂತು. ಈಗ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಸಿದ್ಧಗಂಗಾ ಮಠ ಬರ್ತಾರೆ ಮತ್ತು ಅವರೆಲ್ಲರೂ ರ್ಯಾಲಿ ಬರುವಂತಾರೆ. ಅವರೆಲ್ಲರೂ ಏನಾದ್ರು ಸ್ವಲ್ಪ ಮಟ್ಟಿಗೆ ಬೇಜಾರಾಗುತ್ತಿದ್ದು ಭಾಳ ಸಮಸ್ಯೆ ಇದೆ. ಆದರೆ ಎಲ್ಲರೂ ಅದನ್ನೆಲ್ಲರೂ ಮಂದಿಸಿ ನಮ್ಮ
ಒಂದು ಸಮಾಜ ಮುಖಂಡರು ಎಲ್ಲರೂ ಭಾಗವಹಿಸ್ತೀವಿ. ನಮ್ಮ ಧರಣಿ ಸತ್ಯಾಗ ಹಂಗೆ ಮಾಡ್ತೀವಿ. ನಾವೇನಿದ್ವಿ ಇಲ್ಲ ನೀವು ಹೋಗ್ಬಿಟ್ಟು ಅಲ್ಲಿವರೆಗೆ ಬಂದು ನಮ್ಮ ಕುಂದಿಸ್ ಹೋಗ್ಬಿಟ್ಟು ನಾವು ನಿಮ್ಮನ್ನು ಹೊಟ್ಟೆ ಹಾಕಂತೇವೆ. ಇಲ್ಲ ಬುದ್ಧಿ ನಾನೇ ಕಾರ್ಯಕ್ರಮಕ್ಕೆ ಹೋಗೋದಿಗೆ ಹೇಳ್ಬಿಡ್ತೇನೆ ಅಂತ. ಮತ್ತಿಲ್ಲ ನಾನು ಓದಿತ ಹೋಗೋದು ಹೇಳಿದೆ, ಸುಳ್ಳು ಹೇಳೋದಿಲ್ಲ, ಕಾರ್ಯಕ್ರಮ ಐತಿ ಹೋಗೋದು ಇರ್ತಾನೆ ಅಂತ ಹೇಳಿ ಆಮೇಲೆ ಅವರನ್ನು ಬರಲಿರ್ಬೋದು. ಅದು ಮರುದಿನ ಮತ್ತೆ ಪ್ರಶ್ನೆ ಕೇಳಕ್ಕೆ ಯಾಕೆ ಬರಲಿಲ್ಲ, ಅಲ್ಲಿಂದ ನಮ್ಮ ಜೊತೆ ಕೂಡಿದವರು ಈಗ ಯಾಕೆ ಹೋದ್ರು ಅಂತ. ಇಲ್ಲ ಬೇರೆ ಒಂದು ಕಾರ್ಯಕ್ರಮ ಇತ್ತು ಹೋಗಿರ್ಬೋದು. ಬಂದವರಿಗೆ ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ. ನಡೀವಿ ವಾಪಸ್ ಹೋದವ್ರಿಗೆ ಅನುಮತಿ ಕೊಡೋದು ನಮ್ಮ ಕರ್ತವ್ಯ ಐತಿ. ಭಾಳ ಜನ ಸ್ವಾಮಿ ಬಂದು ಹೋದ್ರು, ಇವರು ನಡಿಬೋದು, ಮತ್ತೆ ನಡಿಬೋದು, ಮತ್ತೆ ಬರ್ಬೋದು. ನಾವು ಒಂದು ಇಲಾಖೆ ಬಿಡ್ತೇವೆ. ಮುಖ್ಯಮಂತ್ರಿಗಳು ಮಾತು ಕೊಡೋವರೆಗೂ ಧರಣಿ ಮಾಡ್ತೀವಿ ಅಂತ ಹೇಳಿ ಗಟ್ಟಿ. ಹಾಗಾಗಿ ಸಾಹೇಬರು ಇದರಲ್ಲಿ ಅಧಿವೇಶನ 6 ದಿನ ಮಾಡಿಕೊಡ್ತಾರೆ. ಅದರ ದೊಡ್ಡ ಬಲ ಬಂದಿದೆ. ಯಾಕಂದ್ರೆ ಬಗ್ಗೆ ಅಧಿವೇಶನ ಮಾತು ಕೊಟ್ಟೋಗ್ಬಿಟ್ಟು ಅದು 90% ಕೆಲಸ ಅದಂಗೆ. ಹಾಗಾಗಿ ನಮ್ಮ ಇಕನಾಗಳು ಒಂದು ಸರಿಯಾಗಿ ಕೊಟ್ಟು ಇಲ್ಲ ಅವರು ಮುಖ್ಯಮಂತ್ರಿ ಧರಣಿ ಬರ್ತಾರೆ ಅಂತ ಬೇಡ, ಇಲ್ಲಿ ಬರೋದು ಬೇಡ, ಅವರು ಮುಗಿದ್ರೆ ಬೇಡ, ಮುಖ್ಯಮಂತ್ರಿಗಳು ಧರಣಿ ಕರೆಸಿ ಅನ್ನೋದು ಬೇಡ ಮತ್ತು ಅವ್ರದ್ದು ನಾವು ಹೋಗೋದು ಸರಿಯಾಗಲ್ಲ. ಅಧಿವೇಶನ ಕೊಟ್ಬಿಟ್ರಪ್ಪ ಅಂದರೆ ಅದು ಒಂದು ರೀತಿ ಕಮಿಟ್ಮೆಂಟ್ ಆದಂಗೆ ರೆಕಾರ್ಡ್ ಇರ್ತದೆ. ಅದರ ಆಧಾರ ಮತ್ತೆ ಮುಂದೆ ಮತ್ತೆ ಯಡಿಯೂರಪ್ಪರು ಮಾವರಿಸ್ಬೋದು. ಮತ್ತು ಅಕಸ್ಮಾತ್ ಮತ್ತೆ ಮುಂದಿನ ಸರ್ಕಾರ ಯಾವುದೇ ಬಂದರೂ ಸಹ ಹಿಂದಿನ ಸರ್ಕಾರಗಳು ಮಾತು ಕೊಟ್ಟಿದ್ದಾರೆ, ಮಾಡಿಕೊಡ್ಬೇಕು ಅಂತ ಹೇಳಿ ಹಂಗಾಗಿ ಮೊನ್ನೆ ಅವ್ರು ಮಾತು ಕೊಟ್ಕೊಂಡು ಒಂದು ಅಂದಾಜೆ ನಮಗೆ ಸಿಗುತ್ತೆ. ಬರೀ ಎಷ್ಟು ಕೆ ಜಿ ಕಡಿಮೆ ನೋಡಿ ಅವರು ಅದನ್ನ ಅದು ಯಾರೋ ಬನ್ನಿ ತೋರಿಸಿ ಭಾರಿ ಗಟ್ಟಿ ನೋಡ್ದೆ ಒಂದು ಕಾಲದಲ್ಲಿ ಒಂದು ಮೊಬೈಲ್ ಬಂದಿಲ್ಲ, ಒಂದು ನೀರು ಬಂದಿಲ್ಲ. ಏನು ಯೋಗ ಮಾಡಿದವ್ರಿಗೆ ನನಗೆಲ್ಲ ಒಂದು 4-5 ದಿವಸ ತೊಂದರೆ ಆಯ್ತು. ಕಾಶಪ್ಪನವ್ರ ಈಗ ಕೇಳಿದ್ ಹೇಳ್ತೀನಿ, ಶಿವಯೋಗ ಮಾಡಿದವ್ರು ಚೆನ್ನಾಗವ್ರೆ, ಕಾಳಿ ಯೋಗ ಮಾಡಿದವ್ರಿಗೆಲ್ಲ ಬಂತು. ಅದೇ ಬೋದು ಒತ್ತದು ಬುದ್ಧಿರ ಆಶೀರ್ವಾದ ಕೂಡು ಶಿವಯೋಗ ನೋಡಿ, ಇಲ್ಲೇ ಹೇಳ್ತೀನಿ ನೋಡಿ, ಶಿವಯೋಗದ ಪ್ರಭಾವ ಬರೀ ಅದು ಇದ್ರ ಪ್ರಭಾವ. ಸೆಲೆಬ್ರಿಟಿ ಯೋಗ ಏನು ಪ್ರಯೋಜನ ಬರ್ತವೆ, ಅವ್ರು ಬಿಸಿಲಲ್ಲಿ ಬಿಟ್ಟು ಅಂತಾರ ಸೆಲೆಬ್ರಿಟಿ ಯೋಗ ಏನು ಪ್ರಯೋಜನ ಪಡೆದಿಲ್ಲ ನೋಡಿ. ನಿಜವಾದಂತ ಯೋಗಿಗಳು ನೀವೇ ಒಟ್ಟು ಒಳ್ಳೆ ಕಾಲಲ್ಲಿ ಅವ್ರು 1ನೇ ದಿವಸಕ್ಕೆ ಬ್ಯಾಂಡೇಜ್ ಹಾಕೊಂಡು ಹಿಡ್ಕೊಂಡು ಬಂದಿದ್ದಾರೆ ಅವರು. ವಾಮೆಂಟ್ ಪಾಪ ಅವರು ಡೈಲಿ ಅದು ಬ್ಯಾಂಡೇಜ್ ಹಾಕೊಂಡು AC ಒಳಗೆ ಯೋಗ ಮಾಡೋದು, ಬಿಸಿಲಿಗೆ ಕಾಯಕ ಮಾಡೋದು. ಕಾಯಕದ ಶರೀರ ಇದು ನಡಿ ಎಲ್ಲ ಕೇಳಕ್ಕೆತ್ರು ಬುದ್ಧಿ ಬಗ್ಗೆ ಯೋಗ ಮಾಡಿ ನಂಗೆ ಆಗ್ಬಾರ್ದಲ್ಲ ಅಂತ ಎಲ್ಲ ಸ್ವಲ್ಪ ನಿಂತ್ಗೆಟ್ಟು ಅದಕ್ಕೆ ಆಗ್ತೈತೆ. ಆಯ್ತು ಆಯ್ತು. ಬಟ್ ದೇವರ ಆಶೀರ್ವಾದ, ಸಂಗಮನಾಥನ ಆಶೀರ್ವಾದ ಅಲ್ಲಿಂದ ಇಲ್ಲಿವರೆಗೆ ಒಟ್ಟ ಒಂದು ಗುಳ್ಳೆ ಆಗ್ಲಿರ್ಬೋದು. ಸ್ವಲ್ಪ ಆಯಾಸ ಆಗಬೇಕು ಅಥವಾ ವಾಮೆಂಟು ಏನಾದ್ರು ತೆರೆಚಕ್ಕೆ ಹೋಗಕ್ಕಿಲ್ಲ. ಒಟ್ಟ ಮತ್ತು ಅದು ಏನು ಕೂಡು ಸಮಯ ಏನು ಸ್ಪೀಡ್ ಹೊಂಟಿದೆ 8 ಕಿಲೋಮೀಟರ್ ಡೈಲಿ, ಅದೇ ಸ್ಪೀಡ್ ಆಗಿ ಇಡೀ ಸಮಾಜದ ಹಿತಕ್ಕಾಗಿ ಬಂದವರು, ಅವ್ರ ಹೆಸರಿಗಾಗಿ ಬಂದವರು. ಎರಡು ವ್ಯತ್ಯಾಸ ಇಷ್ಟೇ. ಕಾಶಪ್ಪನವ್ರ ಇನ್ನೊಂದು ಬುದ್ಧಿ ಇದಾಯ್ತು. ಈಗ ಅಖಂಡ ಲಿಂಗಾಯತ ನೀವು ಅಪ್ನೆ ಮಾಡಬಹುದು, ನಾವು ಸೇರ್ಕೊಂಡ್ಬಿಡ್ತೀವಿ. ಮಾಡ್ಬಿಡಬಹುದು. ಅಖಂಡ ನೋಡಿ ಎಲ್ಲಿಂದ ಹೋಗ್ಬೇಕು ಗೊತ್ತಾ, ನಾವು ಬೆಂಗಳೂರಿಂದ ಪ್ರಾರಂಭ ಮಾಡಿ ಕೂಡಲ ಸಂಘದಲ್ಲಿ ಜನ ಸೇರ್ಸೋ ಕಷ್ಟ ಅಲ್ಲ. ಬೆಂಗಳೂರಿಗೆ ಬರಲ್ಲ ಜನ, ಕಳ್ಳರು ನಮ್ಮವರೆಲ್ಲ ಕೈಬಡಿ ಮಕ್ಕಳು ಬೆಂಗಳೂರು ವೇಸ್ಟ್ ಫೆಲೋಸ್ನ ಕೂಡಲ ಸಂಗಮದಲ್ಲಿ ಇಡೀ ಇತಿಹಾಸದಲ್ಲೇ ಅಷ್ಟು ಜನ ಸೇರಿರಬಾರ್ದು. ಎಲ್ಲಾ ಗುರುಗಳನ್ನ ಸೇರಿಸಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು. ಕಾಶಪ್ಪನವರೇ ಅಖಂಡ ಲಿಂಗಾಯತರಿಗೋಸ್ಕರವಾಗಿ ಈಗ ನಮ್ದು ಅದೇ ನಾನು ಪ್ರಸಾದ್ ಮಾತಾಡೋದು ಮಾಡ್ಬೇಕಿದ್ದೆ. ಈ ಕಡೆ ಒಂದು ಸಂಘಟನೆ ಮಾಡಿದ್ವಿ, ಒಂದು ನಮ್ಗೆಲ್ಲ ಈ ಒಳಪಂಗಡಗಳಿಗೆ ವ್ಯತ್ಯಾಸಗಳು ಎಲ್ಲ ತೊರೆದು ಒಂದು ದೊಡ್ಡ ಸಂಘಟನೆ ಮಾಡಿ ಒಂದು ಸಮಾವೇಶ ಮಾಡಿದ್ವಿ. ಅದೆಲ್ಲ ಬೆಂಗಳೂರಲ್ಲಿ ದೊಡ್ಡ ಹವಾ ಇತ್ತು. ಅವಾಗ ಯಾರಿಲ್ಲ, ಎಲ್ಲ ಮಲಗಿದ್ರು. ಅವ್ರೊಬ್ಬರದೇ ಹೆಸರು ಇಡೀ ಉತ್ತರ ಕನ್ನಡ ಭಾಗದಲ್ಲಿ ದೊಡ್ಡ ಧ್ವನಿ ಓಡ್ತಿದ್ರು. ನೆಕ್ಸ್ಟ್ ಅವರು ಇದ್ದಿದ್ರೆ ಸಿಎಂ ಅವರು ಯಾರು ಬೆಳೆಯಲ್ಲ ಕಾತಿರ್ಲಿಲ್ಲ. ಉತ್ತರ ಕನ್ನಡದಲ್ಲಿ ಇವತ್ತು ಯಾರ್ಯಾರು ಸೋಲ್ಡಿದಾರೋ ಅವ್ರು ಯಾರೆಲ್ಲ ಮಲಗ್ತಾರೆ, ಏನ್ ಮಾಡ್ತಾರೆ ಆಯಸ್ಕೊಡ್ಲಿಲ್ಲ. ದೊಡ್ಡ ಗುರುಭಕ್ತಿ ಅಂತ ರಾಜ್ಯಪಾಲರನ್ನೇ ಒಂದಕ್ಕೆ ಇದು ಗುರುಗಳು ಯಾರು ದೊಡ್ಡ ಭಕ್ತಿ ಹೇಳಿ ಅಷ್ಟು ಪ್ರೋಟೋಕಾಲ್ ಇದ್ರು. ಅದ್ರ ಮೇಲೆ ಅವ್ರ ಮೇಲೆ ಸರ್ಕಾರ ಇಲ್ಲ. ಗವರ್ನರ್ ಗುರುಗಳಿಗೋಸ್ಕರ ಗವರ್ನರ್ ಕೇಳಿಸಿದಿಲ್ಲ ಅಂತ ಅಧಿಕಾರಕ್ಕೆ ಹೋಗೋದಲ್ಲ. ಗುರುಭಕ್ತಿ ಮುಖ್ಯ ಅಂತ ಅವ್ರು ಇದ್ದಿದ್ರೆ ಭಾರಿ ಏನೋ ನಷ್ಟ. ನಮ್ಮಲ್ಲಿ 2 ಟ್ವೀಟ್ ಹಾಕಿದ್ದು ಯಡಿಯೂರಪ್ಪ ಅಂದ್ರೆ ಅವ್ರ ಅಧ್ಯಕ್ಷ ಕೂಡು ಸಂಘ ಆಗ್ಬೇಕಂತಿತ್ತು, ಗಮನ ಮಾಡ್ಕೊಂತ ಅಷ್ಟು ಆಕ್ಷನ್ ಆಗ್ತಿತ್ತು. ಹೀಗಾಗಿ ಈಗ ಅದನ್ನ ಪ್ಲಾನ್ ಮಾಡಬೇಕು. ಯಾಕೆ ಗೊತ್ತಾ, ಇದು ಇನ್ನೊಂದು ಬರೇ ಸಮಾಜ ಸಂಘಟನೆ ಜೊತೆಗೆ ಭವಿಷ್ಯಕ್ಕೆ ಲಿಂಗಾಯತ ಲೀಡರ್ಗಳು ಆಗ್ತಕ್ಕಂಥದ್ದು ನಾವು ಬೆಳೆಸ್ತಕ್ಕಂಥದ್ದು ನಾವು ಮಾಡ್ತೀವಿ. ಪ್ರತಿ
ತಾಲೂಕು ವಯಸ್ಸಿಂದಲೂ ನಾವು ಮುಂದಕ್ಕೆ ಯಾಕೆ ಆಗ್ಬಿಟ್ಟೈತೆ ಅಂದ್ರೆ ಶೂನ್ಯ ಆಗ್ಬಿಡ್ತಿತ್ತು ನಮ್ಗೆ. ಇವತ್ತು ಹೆಂಗವ್ರೆ ಅಂತಂತಂದ್ರೆ ತಾಲೂಕು ಲೀಡ್ರ್ ಅವ್ರು ಅಷ್ಟೇನೆ, ಮಾಸ್ ಲೀಡ್ರ್ ಯಾರು ಇಲ್ಲ ಯಡಿಯೂರಪ್ಪನ ಬಿಟ್ರೆ. ಹೌದು. ಏನ್ ಹೇಳಿ, ನಮಗೆ ಮಾಸ್ ಲೀಡ್ರ್ ಏನಪ್ಪಾ ಅಂತಂದ್ರೆ ಇವರೇ ದೇವೇಗೌಡರು ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು. ಏನಪ್ಪಾ ಅಂತಂತಂದ್ರೆ ಇವರು ಇಡೀ ಬೆಂಗಳೂರಿಂದ ಹಿಡಿದು ನಿಮ್ ಬೆಳಗಾಂ ಕೊನೆ ಹಳ್ಳಿವರೆಗೂ ಯಡಿಯೂರಪ್ಪನ ಹೆಸರು ಗೊತ್ತೈತೆ, ಮುಖ ಪರಿಚಯ ಐತೆ. ಆ ತರ ಬಂದಿರ್ತಕ್ಕಂಥವ್ರು ಯಾರು ಇಲ್ಲ ನೋಡಿ. ಇದೊಂದು ನಾವು ಅಖಂಡ ಲಿಂಗಾಯತದ ಒಂದು ಏಕೀಕರಣ ಆಗ್ತಕ್ಕಂಥ ಇದನ್ನು ಜೋಡಿಸ್ಕೊಂಡು ಸಮಾನ ಮನಸ್ಕರನ್ನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರನ್ನ ಗಟ್ಟಿಯಾಗಿರೋರ್ನ ನಾವು ಇದ್ರಲ್ಲಿ ಪ್ರೊಜೆಕ್ಟ್ ಮಾಡ್ಕೊಂಡು ಮಾಡಿದ್ವಿ ಅಂತಂತಂದ್ರೆ ನಾವೇ ಆಳ್ಬೇಕು. ನಮ್ಮ ಗಲಾಟೆ ಒಳಗಡೆ ಹೌದು ಬೇರೆ ಆಳ್ತಾವ್ರೆ, ನಮ್ಮ ಹೆಸರು ಹೇಳ್ಕೊಂಡು ಬೇರೆ ಅನುಕೂಲ ಆಗ್ತದೆ. ನಾವೇ ಆಗ್ಬೇಕು ಅದನ್ನ. ನಾವು ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಅವ್ರು ಇರ್ಬೇಕಷ್ಟೇ. ಇವತ್ತು ನಮ್ದು ಏನಾಗ್ಬಿಟ್ಟೈತೆ ಅಂತಂದ್ರೆ ನಾವು ಬೇರೆಯವ್ರಿಗೆ ಆಶೀರ್ವಾದ ಮಾಡ್ತಾ ಇದೀವಿ, ನಮಗೆ ಸಪೋರ್ಟಿ ಕೊಡೋದಿಲ್ಲ. ಏನ್ ಹೇಳಿ, ಹೌದು ಆ ವ್ಯವಸ್ಥೆ ಐತೆ. ನೀವು ಮನ್ಸು ಮಾಡಿದ್ರೆ ನಾವು ನಿಮ್ ಜೊತೆ ನಿಂತ್ಕೊಂತೀವಪ್ಪ. ಅದಕ್ಕೆ ಇಲ್ಲ ಬುದ್ಧಿ ಖಂಡಿತ ನಾವು ಮಾಡ್ತಿದ್ವಿ, ತಮ್ಮ ಆಶೀರ್ವಾದ ಇರ್ಲಿ. ಅದಕ್ಕೆ ಬುದ್ಧಿ ಒಂದೇನಂದ್ರೆ ಎಲ್ಲ ಒಳಕೊಂಡ್ಬಿಟ್ಟು ಕುಯ್ಯಕ್ಕೆ ಕೊಡೋಕ್ಕಾಗಲ್ಲ. ಅದೇ ಪರ್ಸೆಂಟ್ ಮೀಸಲು ಪ್ರಮಾಣ ಹೆಚ್ಚು ಮಾಡ್ತಾರೆ, ಅದರಿಂದ ಕಷ್ಟ ಆಗುತ್ತೆ. ಅದಕ್ಕೆ OBC ಸೆಂಟ್ರಲ್ OBCದು ನಾನು ಅದಕ್ಕೋಸ್ಕರ ಉಪಸತ್ಯಾಗ್ರಹ ಮಾಡಿದ್ದೀನಿ ಬೆಳಗಾವಿ. ಅದನ್ನು ಯಡಿಯೂರಪ್ಪ ಮಾಡೋಕ್ಕೆ ಮನಸ್ಸು ಮಾಡ್ಕೊಂಡಿರ್ತಿದ್ದಾರೆ, ಅದನ್ನು ಮಾಡ್ಬೋದು. ಈಗ ಕೆಲವು ಏನಿದೆ ಬಗ್ಗೆ ಧಾರ್ಮಿಕ ಅಲ್ಪಸಂಖ್ಯಾತ ಸ್ಥಾನಮಾನ ಕೋಟೆ ಇದೆ, ಅಲ್ಪಸಂಖ್ಯಾತ ಇಲಾಖೆ. ಅದರ ಹೆಚ್ಚು ಲಾಭಗಳು ಆರ್ಯ ಸಮಾಜಗಳು, ಒಂದು ಕ್ರಿಶ್ಚಿಯನ್ ಸಮಾಜ, ಒಂದು ಇಸ್ಲಾಂ ಸಮಾಜ, ಒಂದು ಬೌದ್ಧ ಸಮಾಜ, ಸಿಖ್ಖರಿಗೆ, ಜೈನರು, ಪಾರ್ಸಿ. ಹಾಗಾಗಿ ಅವ್ರಿಗಿಂತಲೂ ಲಿಂಗಾಯತ ಮೈನಾರಿಟಿ ಇದೆ. ಈಗ ನಮ್ಗೇನಾದ್ರು QA ಸಿಕ್ಕರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗ್ತೀವಿ, ಅಥವಾ OBC ಸಿಕ್ಕರು ಸಹ ಕರ್ನಾಟಕದಲ್ಲಿ ಮಾತ್ರ ಆಗ್ತೀವಿ. ಆ ಮೈನಾರಿಟಿ ಒಳಗೆ ನಾವೆಲ್ಲ ತಗೊಂಡ್ಬರ್ತೀವಿ. ಇಡೀ 110 ಏನು ಲಿಂಗಾಯತ ಬರುತ್ತೆ ಎಲ್ಲ ಒಳಕೊಡೋಕ್ಕೂ ಅನುಕೂಲ ಆಗುತ್ತೆ. ಅದು 50% ಲಾಭ. ನಾವು ಪ್ರತಿ ವರ್ಷ 11,000 ಕೋಟಿ ಬರುತ್ತೆ ಸೆಂಟ್ರಲ್ ಬರುತ್ತೆ. 11,000 ಕೋಟಿ ಹೆಚ್ಚು ಅಂತ ಹೇಳಿದ್ರೆ ಉಳಿದ ಧಾರ್ಮಿಕ ಅಲ್ಪಸಂಖ್ಯಾತ ಅವರೇ ಪಡ್ಕೊಳ್ತಾರೆ. ಅದು ಈ ಸಮುದಾಯ ಸೇರ್ತಪ್ಪ ಅಂದರೆ ನಮ್ಮ ಮಠಗಳ ಶಿಕ್ಷಣ ಸಂಸ್ಥೆ, ಮಕ್ಕಳ ಸಮುದಾಯ ಭವನ ಮತ್ತು ಮಕ್ಕಳ ಎಜುಕೇಷನ್, ಉದ್ಯೋಗ ಮತ್ತು ರೈತರಿಗೆ ಬೇಕಾದ ಬೆನಿಫಿಟ್ಸ್, ಸ್ಕಾಲರ್ಶಿಪ್ ಎಲ್ಲ ಸಿಗುತ್ತೆ. ಅದಕ್ಕೆ ಮೊನ್ನೆ ನಮ್ಮ ಗುರುಮಠ ಅಂತ ಒಬ್ಬರು ವಕೀಲರು ಬೆಂಗಳೂರಿಗೆ, ಅವರು ಸ್ವಾಮೀಜಿ ಇದನ್ನು ಆಲೋಚನೆ ಮಾಡಿ ಈಗ ನಾವು ಪಾಪ ಬೇಡ ಜನರು ಮೀಸಲು ಕೇಳಕತ್ತೀವಿ, ಅದು ಸಿಗೋದು ಭಾಳ ಕಷ್ಟ ಆಗುತ್ತೆ. ನಮಗೂ ನಾವು ಕೇಳಕತ್ತೀವಿ, ಅದು ಭಾಳ ಸಿಗೋದು ಭಾಳ ಕಷ್ಟ. ಮತ್ತು ಕುಯ್ಯ ಒಳಗೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಈಗ ನಾವು 15 ಸಲ ಕೇಳೋಕ್ಕೆ ಉದ್ಯೋಗ ಮಾಡಕತ್ತಾರೆ. ಇವರಿಗೆ ಪ್ರಬಲ ಸಮಾಜಗಳಿವೆ ಲಿಂಗಾಯತರು ವಿಜಯ ಕೊಡಬೇಕಂತ. ಹಂಗೆ ಎಲ್ಲ 119 ಕೊಡೋದು ಭಾಳ ಕಷ್ಟ ಇದೆ. ಆ ಕಾರಣಕ್ಕೆ ಇದನ್ನೇ ಯಾಕೆ ಆಲೋಚನೆ ಮಾಡಬೇಕು ಅಂತಂದರೆ ಇದರ ತುಂಬ ಆಲೋಚನೆ ಮಾಡಿ ಮತ್ತು ಅಖಂಡ ಲಿಂಗಾಯತರಿಗೆ ಸರ್ಕಾರ ಏನು ಬೆನಿಫಿಟ್ ಆಗ್ತದೆ ಅದು ಒಂದು ಸಂಸ್ಥೆ ಒಂದೆಲ್ಲ ಸೇರ್ಕೊಂಡು ಸಾಮೂಹಿಕ ಮೀಟಿಂಗ್ ಮಾಡಿ ಪ್ರಬಲವಾಗಿ ಅವರು ಗುರುವರ್ಗನು ಅದಕ್ಕೆ ಸಾಧ್ಯ ಅಲ್ಲೇ ಅವ್ರು ಬರಲ್ಲ ಬಿಡಿ ಬುದ್ಧಿ. ಒಂದು ಹೇಳ್ತೀನಿ ಕೇಳಿ, ಅವ್ರು ಏನೇ ಮಾಡಿದ್ರು ಕಲ್ಲಲ್ಲಿ ಕೆಸರಿದ್ದಂಗೆ. ಬಟ್ ಅವ್ರು ನಾವು ಕಲಸಿ ಅವರಲ್ಲಿ ಪಾಪ ಬಡ ಜನರು ಬರೋದಲ್ಲ. ಅದೇ ಒಂದು ನಾವೇನೇ ಹೇಳ್ತೀವಿ ನೋಡಿ, ನಮ್ಗಂತೂ ಅನುಭವ ಜಾಸ್ತಿ. ನನಗೆ ಭಾಳ ಅನುಭವ. ನಾವು ನಮ್ಮ ಭಾಗದಲ್ಲಿ ಅವರಲ್ವಾ, ಅವ್ರು ಹೆಂಗೆ ಅಂತಂದ್ರೆ ಎಲ್ಲ ನಮ್ಮ ಜೊತೆನೇ ಇರ್ತಾರೆ, ಎಲ್ಲ ಚೆನ್ನಾಗಿ ಇರ್ತಾರೆ. ನಮ್ಮ ಮನೆ ಫಸಲು ಹಾಚ್ಕೊತಿದ್ದಂಗೆ ಯಥ ಪ್ರಕಾರ. ನಾನು ಮೊನ್ನೆ ಬರೆಯಲು ಕಮಿಷನರ್ ಪ್ರಸಾದ ಅಲ್ಲಿ ಮಠಕ್ಕೆ ಹೋಗಿರುತ್ತೆ. ಅಲ್ಲಿ ಭಾಳ ಹಿಂಗೆ ಮಾಡ್ತಾರೆ ಅಂತ ಕೂಡ ಅವ್ರ ಕೊನೆ ಪತ್ರಿಕೆ ಪ್ರಸಾದ. ಆಮೇಲೆ ಇನ್ನೊಬ್ಬರು ಅಂದ್ರೆ ಅಲ್ಲಿ ಈಗ ಮಠಗಳಲ್ಲಿ ವಿಶಾಲತೆ ಇಲ್ಲ, ಅದಕ್ಕೆ ಆ ತಾಯಿ ಕಮ್ಮಿ ಕಾಣಕತ್ತಿತ್ತು. ನಮ್ಮ ಮಠದಾಗಷ್ಟು ಸಮಾನತೆ ಏನು ಆಕಾರ ಅಂತೇಳಿ ಅಷ್ಟು ಮಟ್ಟಿಗೆ ಇನ್ನೂ ಆ ಭೇದಗಳು ಅವರು ಮಧ್ಯೆ ಇದ್ರೆ ಅವ್ರು ಮಾತಾಡೋ ಮಾತುಗಳು ಕೇಳಿದ್ರೆ ಅವರು ಆ ಕಡೆ ಕಾಲೇ ಇಕ್ಕಲ್ಲ. ಈಗ 10 ಜನ ಅವರಿದ್ದು ಒಬ್ಬರೇ ಯಾರಾದ್ರೂ ನಾವು ಯಾರೋ ಇದ್ದೀವಿ ಅಂತ ಹೇಳ್ತಾರೆ. ಅವರು ಬೇರೆ ಸಮಾಜಗಳ ಬಗ್ಗೆ ಮಾತಾಡ್ತಾರಲ್ಲ ಕೀಳಾಗಿ, ಆ ಮಾತುಗಳು ಕೇಳಿದ್ರೆ ಅವ್ರು ಜನ್ಮ ಇರೋದಕ್ಕೆ ಆ ಕಡೆ ಕಲಿಕಲ್ಲ. ಆ ಥರ ಅಂದರೆ ನಾವು ಅಷ್ಟೇ, ಬೇರೆ ಇನ್ನೊಬ್ರು ಬರಬಾರ್ದು. ನಾವೆಲ್ಲ ಏನು ಗೊತ್ತಿ ಏನು ಬೇರೆ ಬೇರೆ ನಾವೆಲ್ಲ ಕೃಷಿ ಪರಂಪರೆ ಮಠಾಧೀಶಗಳು ಸಮುದಾಯಗಳು ನಾವೆಲ್ಲ ಈ ರೀತಿಯಾಗಿ ನಾವೀಗ ಸಿದ್ದರಾಮ ಸ್ವಾಮಿ ಚಿಕ್ಕವರು ಅವರು ನಾವು ಸಮಾನ ಅನಿಸ್ತಿದ್ವಿ. ಒಟ್ಟು ಈ ಸಮಾಜದ ಅಸ್ತಿತ್ವ ಉಳಿಸಕ್ಕೆ ಗುಜರಗಾಳದಿಂದ ಮುಂದಿನ ಭವಿಷ್ಯದಲ್ಲಿ ಸಮಾಜ ಅಷ್ಟು ಒಗ್ಗಟ್ಟಾಗಿ ಒಂದು ಏನಾದ್ರು ಸ್ವಲ್ಪ ಮಾಡೋದು. ಆಗ ಶೀಘ್ರದಲ್ಲೇ ಅಮ್ಮನ ಸ್ವಾಮೀಜಿ ಬುದ್ಧಿರಂತ ಇವರು ಮಸ್ಕಲ್ ಮಾತಾಡೋ ಅವರು ಟೀಚರ್ ಇದ್ದಾರೆ. ಹೌದಾ?
ಸಿದ್ಧಗಂಗಾ ಇದನ್ನ ತುಮಕೂರು Government. ಗೌರ್ಮೆಂಟ್ ಸ್ಕೂಲಲ್ಲಿ ಹೌದು, ವಿಶೇಷ. ಇದೇ ನಮ್ಮ ನಿಜಗುಂಡ ಸ್ವಾಮಿಗಳು ಹಾ. ಇವರು ಬೃಹಂದೇವ ಬೆಂಗಳೂರು. ಬೆಂಗಳೂರು, ಇವರು ಬೃಹಂದೇವ ಮಠ ಬೆಂಗಳೂರು. ಬೆಂಗಳೂರು. ಇವ್ರು ಇಡೀ ಜಂಗಮಕ್ಕೆ ಎಲ್ಲ ದಾಸೋಹ ಇರೋಂಥ ಮಠ. ಬೆಂಗಳೂರಿಗೆ ಎಲ್ಲ ಬಂದ್ರೆ ಹಾ, ಹಾ. ಗುಲ್ಬರ್ಗ, ರಾಯಚೂರು, ಮೈಸೂರು, ಚಾಮರಾಜನಗರ ಯಾರೇ ಕಡೆ ಸ್ವಾಮಿ ಬಂದ್ರೆ ಇವ್ರು ಒಪ್ಪಿಕೊತಾರೆ. ಅವ ಮೊದಲಿಂದ ನಮ್ಮ ಪುಟ್ಟರಾಜರು ಹೇಳ್ತಾ ಇದ್ರು 64 ಮಠ ಲಿಂಗಾಯತರು ಕಾಲದಲ್ಲಿ. ಈ ಎಲ್ಲ ಮಠಗಳು ಎಲ್ಲ ಇದೊಂದು ಎಲ್ಲ ಇಟ್ಕೊಂಬಿಡಿ ಎಲ್ಲ ಇಟ್ಕೊಂಬಿಡಿ ಎಲ್ಲ ಹಾಂ ಹಾಂ ಸ್ವಲ್ಪ ಮುಂದೆ ಬನ್ನಿ ಸರ್ ಬನ್ನಿ ಇದು ಒಳ್ಳೆದಾಗಿದೆ. ನಮ್ಗಾದ್ರು ನಿಮ್ಗಲ್ರಿ ಕಾಸಪ್ಪ. ನಮ್ಮ ಜೊತೆ ಬಟ್ ಬಡಿ ಬಗೆಯಲ್ಲಿ ಬಂದು ಮುಂದೆ ಬನ್ನಿ. ಅದು ಕೊಡ್ರಿ, ಅಷ್ಟೇ ಹಾಕಿ ಹಾಕಿ.